ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಒಂದು ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋವಂಥದ್ದು ಬಳೆ ಕಲೆಕ್ಷನ್ಸ್. ನೀವು ಆನ್ಲೈನಲ್ಲೇ ನೋಡಿರ್ತೀರಾ. ನಾವು ನಾರ್ಮಲ್ಲಾಗಿ ಬಳೆಗಳನ್ನ ಮಾಡಿಸ್ಕೊತಾ ಇರ್ತೀವಿ. ಅಂದರೆ ರೌಂಡ್ ಶೇಪಲ್ಲಿರುವಂಥ ಬಳೆಗಳಾಗಿರೋ ಅಂದರೆ ಡಿಸೈನ್ ಇರುವಂಥ ಬಳೆಗಳು, ಸ್ವಲ್ಪ ಅಗಲ ಇರುವಂತಹ ಬಳೆಗಳು. ನಾರ್ಮಲ್ ಬ್ಯಾಂಗಲ್ಸ್ ಅಂತಂದರೆ ನೀವು ಒಂದು ಐಡಿಯಾ ಇರುತ್ತೆ. ಬಟ್ ಕಡ ಅಂದರೆ ನಾವು ನಾರ್ಮಲಾಗಿ ಖಡ್ಗ ಅಂತ ಹೇಳ್ತೀವಿ. ಖಡ್ಗದ ಟೈಪಲ್ಲಿ ಹುಡುಗರು ಹಾಕ್ತಾ ಇದ್ರಲ್ವ, ಖಡ್ಗದ ಟೈಪಲ್ಲಿ ಆ ಥರ ಬಳೆಗಳನ್ನ ಇವಾಗ ಕಡ ಅಂತ ಹೇಳಿ ಒಂದು ಡಿಸೈನ್ ಆಗಿ ಬಿಟ್ಟಿದ್ದಾರೆ. ಅದನ್ನು ಯಾವ ರೀತಿ ಮಾಡಿಸ್ಕೊಳ್ಳೋದು, ಅದು ಎಷ್ಟು ವೆಯ್ಟ್ ಇರುತ್ತೆ, ಯಾವ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇದ್ದೀರಲ್ಲ ಈ ಕಡಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಲ್ವಾ. ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕು ಅಂತ ಕುತೂಹಲ ಇದೆ ಅಲ್ವಾ. ನಾನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬಂದು 30 ಗ್ರಾಮ್ಸ್ ಇದೆ. ಒಂದೊಂದು ಕಡನೂ ಕೂಡ 15 ಗ್ರಾಮ್ಸ್ ರೀತಿಯಲ್ಲಿ ಬರುತ್ತೆ. ಟೋಟಲ್ ಆಗಿ ಇದು 30 ಗ್ರಾಮ್ಸ್ ಇದೆ. 30 ಗ್ರಾಮ್ಸಿಗೆಲ್ಲ ನಾವು ನಾರ್ಮಲ್ ಬಳೆಗಳನ್ನ ಮಾಡಿಸ್ಕೊತಾ ಇರ್ತೀವಲ್ವ, ಅದೇ ರೀತಿಯಲ್ಲಿ ಈ ಕಡೆಗಳನ್ನೂ ಕೂಡ 15 ಗ್ರಾಮ್ಸಿಗೆ 30 ಗ್ರಾಮ್ಸಿಗೆ ಮಾಡಿಸ್ಕೊಬೋದು. ಈ ಥರ ಕಡ್ಗೆಗಳನ್ನ ಇವಾಗ ಫ್ಯಾನ್ಸಿಯಾಗಿ ವೇರ್ ಮಾಡೋದು ತುಂಬ ಜನ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ನಾರ್ಮಲಾಗಿ ಬಳೆಗಳನ್ನ ಮಾಡಿಸ್ಕೊಳ್ಳೋದು ಸ್ವಲ್ಪ ಕಡಿಮೆನೇ. ಯಾಕೆಂದರೆ ಸಿಂಗಲ್ಲಾಗಿ ಕಡ್ಗ ರೀತಿಯಲ್ಲಿ ಬಳೆ ಹಾಕೋದು ಇವಾಗ ಕಾಲೇಜ್ ಹುಡುಗಿರಾಗಿರ್ಬೋದು ಅಥವಾ ವುಮೆನ್ಸ್ ಆಗಿರ್ಬೋದು, ಪಾರ್ಟಿ ವೇರ್ಗಾರು ಆಗಿರ್ಬೋದು, ಟ್ರೆಡಿಷ್ನಲ್ ಆಗು ಆಗಿರ್ಬೋದು, ತುಂಬಾ ಎತ್ನಿಕ್ಕಾಗಿ ಯೂನಿಕ್ಕಾಗಿ ಕಾಣಿಸುತ್ತೆ ಈ ಬಳೆಗಳು. ಹಾಗಾಗಿ ಈ ಥರ ಡಿಸೈನ್ಗಳು ಇವಾಗ ರನ್ನಿಂಗಲ್ಲಿದೆ, ಫಾಸ್ಟ್ ಮೂವಿಂಗಲ್ಲಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ನೋಡಿ ಆ ಸ್ಟೋನ್ ವರ್ಕ್ ಆಗಿರ್ಬೋದು ಅಥವಾ ಅದರಲ್ಲಿರುವಂಥ ಡಿಸೈನ್ಸ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಇದ್ರ ರೇಟ್ ಹೇಳ್ತಾ ಇದ್ದೀನಿ. ಇದು 30 ಗ್ರಾಮ್ಸ್ ಇದೆ ಅಂತ ಹೇಳಿದ್ನ. 30 ಗ್ರಾಮ್ಸಿಗೆ ಏನು ರೇಟ್ ಆಗುತ್ತೆ? 7200 ಇವತ್ತಿನ ರೇಟ್ ಆಗಿರ್ಬೋದು. ಬಟ್ ವೇರಿಯೇಷನ್ ಆಗ್ತಾ ಇರುತ್ತೆ. ಬಟ್ ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ. ಏನಿದೆ ಅವತ್ತು ನೀವು ಹೋಗಿದ್ದ ದಿನ ಯಾವ ರೇಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿಲ್ಲ. ಬಟ್ ನಾನು ಇವಾಗ ಹೇಳ್ತಾ ಇರೋದು ಅಂದರೆ, ನಾನು ಅಂಗಡಿ ಓನರ್ ಹತ್ರನೇ ವಿಚಾರಿಸಿ ಕೇಳ್ತಾ ಇದ್ದೀನಿ. ಇದಕ್ಕೆ 30 ಗ್ರಾಮ್ಸಿಗೆ 2,47,500 ರೂಪಾಯಿ ಅಮೌಂಟ್ ಆಗುತ್ತಂತೆ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಬಳೆ ಕಲೆಕ್ಷನ್ಸ್ ಅಲ್ವಾ, ಖಡ್ಗದ ಕಲೆಕ್ಷನ್ಸು. ಈ ರೀತಿ ಖಡ್ಗನ ನೀವು ಕೂಡ ಮಾಡಿಸ್ಕೊಬೇಕಂದ್ರೆ ಎಸ್ ಕೆ ಜ್ಯುವೆಲರ್ಸ್ಗೆ ಒಮ್ಮೆ ಭೇಟಿ ಕೊಡಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನಾನು ಹೇಳ್ತಾನೆ ಇದ್ದೀನಿ. ಈಗ ಹಿಂದೆ ಸಾಕಷ್ಟು ಜ್ಯುವೆಲರ್ಸ್ ವಿಡಿಯೋನ ನಾನು ಎಸ್ ಕೆ ಜ್ಯುವೆಲರ್ಸಲ್ಲೇ ಮಾಡಿದ್ದೀನಿ. ಆ ವಿಡಿಯೋಸ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅವು 2 ಲಕ್ಷ 3 ಲಕ್ಷ ಈ ಥರ ವ್ಯೂಸ್ ಎಲ್ಲ ಹೋಗಿದೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಕಡಿಮೆ ಗ್ರಾಮ್ 1.5 ಗ್ರಾಮ್ಸು 1 ಗ್ರಾಮ್ಸಲ್ಲೆಲ್ಲ ನಮಗೆ ಸರಗಳಾಗಿರ್ಬೋದು ಅಥವಾ ನಮಗೆ ಫಿಂಗರ್ ರಿಂಗ್ಸ್ ಆಗಿರ್ಬೋದು ಸಿಗುತ್ತೆ. ನಾನು ಇನ್ನೂ ಹೆಚ್ಚೆಚ್ಚು ಕಲೆಕ್ಷನ್ಸ್ಗಳನ್ನ ಎಸ್ ಕೆ ಜ್ಯುವೆಲರ್ಸ್ ಕಡೆಯಿಂದ ಬಂದಿರುವಂಥ ನ್ಯೂ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ನೋಡಿ ಸಿಂಪಲ್ ಆಗಿರುವಂಥ ಕಡ್ಗನ ತೋರಿಸ್ತಾ ಇದ್ದೀನಿ. ಇವಾಗ ನಮಗೆ ಗ್ರ್ಯಾಂಡ್ ಲುಕ್ಕಲ್ಲಿ ಬೇಡ, ನಮಗೆ ಸಿಂಪಲ್ ಆಗಿರಬೇಕು, ಡೈಲಿ ವೇರ್ ಮಾಡಬೇಕು ಅಂತ ಅಂದ್ರೂ ಕೂಡ ಈ ಥರ ಕಡ್ಗನ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಸಿಂಪಲ್ ಆಗಿದೆ ಮತ್ತು ತುಂಬಾ ಲೈಟ್ ವೇಟ್ ಕೂಡ ಫೀಲ್ ಆಗುತ್ತೆ. ನಮಗೆ ಅತಿ ಗ್ರ್ಯಾಂಡಾಗೂ ಇಲ್ಲ. ನಮಗೆ ಅವಳದ ವರ್ಕ್ ಆಗಿರ್ಬೋದು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಟೋನನ್ನು ನೀವು ಅಲ್ಲಿ ಹಾಕಿಸ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು 10 ಗ್ರಾಮ್ಸ್ ಇದೆ. 10 ಗ್ರಾಮ್ಸಿಗೆ 7,200 ರೂಪಾಯಿ ಅಂತ ಹೇಳಿದ್ರೆ 72,000 ಆಗುತ್ತೆ. ಬಟ್ 72,000 ಈ 10 ಗ್ರಾಮ್ಸಿನ ರೇಟ್ ಅಷ್ಟೇ, ಅಮೌಂಟ್ ಅಷ್ಟೇ. ಬಟ್ ಇದಕ್ಕೆ ಎಕ್ಸ್ಟ್ರಾ ತ್ಯಾಮ ಮತ್ತು ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜು ಇದನ್ನೆಲ್ಲ ಹಾಕ್ತಾರೆ. ಅದನ್ನೆಲ್ಲ ಹಾಕಿ ಎಷ್ಟು ಕೌಂಟ್ ಬರುತ್ತೆ ಅಂತ ಅಂಗಡಿನಲ್ಲೇ ಹೋಗಿ ವಿಚಾರಿಸ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಎಸ್ ಕೆ ಜ್ಯುವೆಲರ್ಸ್ ಮಾಡಿರುವಂಥ ಜ್ಯುವೆಲರ್ಸ್ ವಿಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ಇದ್ದೀನಿ. ಬಟ್ ಎಷ್ಟೋ ಜನ ಅಡ್ರೆಸ್ ಕೊಡಿ ಅಂತ ಕೇಳ್ತಾನೆ ಇರ್ತೀರಾ. ಕಾಂಟ್ಯಾಕ್ಟ್ ನಂಬರ್ನು ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಅಡ್ರೆಸ್ಸನ್ನು ಹಾಕಿರ್ತೀನಿ. ಹಾಸನ ಸುತ್ತಮುತ್ತ ಇರೋರಾದರೆ ಆರಾಮಾಗಿ ಆಲೂರ್ಗೆ ಹೋಗಿ ಕಂಡುಹಿಡ್ಕೊಬೋದು ಶಾಪ್ನ. ಔಟರ್ಸ್ ಆದರೆ ನಮಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮ್ಗೆ ಅಡ್ರೆಸ್ ಹೇಳ್ತಾರೆ. ಆ ಶಾಪ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ಕೊಂಬರ್ಬೋದು. ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋಂಥ ಈ ಲಹಂಗಾರ ಸೆಟ್ಟನ್ನು ಇಂದಿನ ವಿಡಿಯೋದಲ್ಲಿ ಹಾಕಿದ್ದೆ. ಅದರಲ್ಲಿ ಬೈ ಮಿಸ್ ಆಗಿ 5,45,000 ಅಂತ ಹೇಳಕ್ಕೆ ಹೋಗಿ 50,45,000 ಅಂತ ಹೇಳಿಬಿಟ್ಟಿದ್ದೀನಿ. ಸಾರಿ. ಈ ಸೆಟ್ಟಿಗೆ ಅಂದರೆ 70 ಗ್ರಾಮ್ಸಿಗೆ ಇಷ್ಟಾಗುತ್ತೆ. ಬಟ್ ಅದಕ್ಕೆ ತ್ಯಾಮ ಅಂತ ಹೇಳ್ಬಿಟ್ಟು ಇಷ್ಟು ಗ್ರಾಮ್ಸ್, ಒಂದು 4-5 ಗ್ರಾಮ್ಸಿನ ತ್ಯಾಮನೇ ಹಾಕ್ತಾರಂತೆ. ಅಷ್ಟು ಅಮೌಂಟ್ ಚಾರ್ಜ್ ಮಾಡಬೇಕಂತೆ. ಅದಾದಮೇಲೆ ವೇಸ್ಟೇಜು ಮತ್ತು ಕೂಲಿ ಅದೆಷ್ಟಾಗುತ್ತೆ ಅಂತೇಳಿ ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಕೇಳಿ.
ನಾವೆಲ್ಲ ಏನು ಹೇಳ್ತಾ ಇದ್ವು ಅಂತಂದರೆ ಇದನ್ನು ಸಿಂಗಲ್ ಬಳೆಗಳು ಅಥವಾ ಕಡ್ಗ ಅಂತ ಹೇಳ್ತಾ ಇದ್ವು. ಅದನ್ನೇ ಕಡ್ಗನ ಇವಾಗ ಆಲ್ಟ್ರೇಷನ್ ಮಾಡ್ತಾರೆ ತಿನ್ನಲ್ಲಿ ಒಂಥರ ಯುನಿಕಾಗಿ ಕೇಳಬೇಕು ಅಂತ ಹೇಳ್ಬಿಟ್ಟು ಕಡ ಅಂತ ಹೇಳಿ ಇದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ನೋಡಿ ಈ ಕಡ ಬಳೆಗಳು ಯಾವ ರೀತಿ ಕಾಣ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು. ಇವು ಸ್ಟಾರ್ಟಿಂಗು ಇವಾಗ ನಾನು 10 ಗ್ರಾಮ್ಸಿಂದ ತೋರಿಸ್ತೀನಲ್ವ, ಆ 10 ಗ್ರಾಮ್ಸ್ ಸಿಂಗಲ್ ಬಳೆಗಳಾದ್ರೂ ನೀವು ತೊಗೊಬೋದು. ಇಲ್ಲ ಅಂತ ಅಂದರೆ ನೀವು ಡಬಲ್ ಬಳೆಗಳು ಜೋಡಿ ತೊಗೊತೀವಿ ಅಂತಂದರು 30 ಗ್ರಾಮ್ಸು 40 ಗ್ರಾಮ್ಸು ಈ ರೀತಿಯಲ್ಲಿ ಸಿಗುತ್ತೆ, ನಿಮಗೆ ತೊಗೊಬೋದು ಆರಾಮಾಗಿ. ನೋಡಿ ಕೆಲವೊಂದು ಡಿಸೈನ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಡಿಸೈನ್ಗಳು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಅವರಿಗೆ ಒಂದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿದ್ರೆ ಸಾಕು. ಅವ್ರ ನಂಬರ್ಗೆ ಅಥವಾ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕೇಳಿದ್ರೆ ಸಾಕು. ಅವ್ರಿಗೆ ಏನೇ ಇನ್ಫಾರ್ಮೇಷನ್ ಇದ್ರೂ ಹೇಳ್ತಾರೆ, ಏನು ರೇಟ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವಲ್ವ ಡಿಸೈನ್ಗಳು. ನೋಡಿ ಇದಂತೂ ಆಗಿರ್ಬೋದು, ಸ್ಟೋನ್ ವರ್ಕ್ ಆಗಿರ್ಬೋದು ಅಥವಾ ಅದರಲ್ಲಿರುವಂಥ ಡಿಸೈನ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬಾ ಸ್ಟೈಲಿಶ್ ಆಗಿದೆ. ಇದು ಸಿಂಗಲ್ ಬಳೆನಾದ್ರೂ ಮಾಡಿಸ್ಕೊಬೋದು. ಹೇಳಿದ್ನಲ್ಲ, ಸಿಂಗಲ್ ಬಳೆ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡಬಲ್ ಆದ್ರೂ ವೇರ್ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಸಿಂಗಲ್ ಬಳೆನ ವೇರ್ ಮಾಡಿದ್ರೆ ಗಡನ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆ ಸ್ಟೋನ್ ವರ್ಕ್ಗೆ ಕೊಡಬೇಕು, ಅಷ್ಟು ಲುಕ್ಕಾಗಿ ಕಾಣಿಸುತ್ತೆ. ಹ್ಯಾಂಟಿಕ್ ಈ ಕಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಅಲ್ವಾ. ಹೇಳ್ದಂಗೆ ಸಿಂಗಲ್ ಬಳೆಗಳು ಏನಿಲ್ಲ ಅಂದರೂ 15 ಗ್ರಾಮ್ಸಿಂದ 20 ಗ್ರಾಮ್ಸ್ ಒಳಗಡೆ ಸಿಗುತ್ತೆ. ನೀವು ಜೋಡಿ ತೊಗೋಬೇಕಂದ್ರೆ 30ರಿಂದ 40 ಗ್ರಾಮ್ಸ್ ಒಳಗಡೆ ಸಿಗುತ್ತೆ. ಸಿಂಗಲ್ ಬಳೆಗಳು ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಅಂತ ಅಂದರೆ 10-15 ಗ್ರಾಮ್ಸಲ್ಲಿ ಎಲ್ಲ ನಮಗೆ ಈ ಥರ ಸಿಂಗಲ್ ಕಡಗಳು ಸಿಗ್ತವೆ. ಸಿಂಗಲ್ ಕಡಗಳು ಮಾಡಿದ್ರೆ ತುಂಬ ಉಪಯೋಗ. ಯಾಕೆಂದರೆ ಅಷ್ಟು ಬಜೆಟ್ ಹಾಕಿ ನಾವು ಮಾಡೋಕ್ಕಾಗಲ್ಲ ಅಂತಂದರೆ ಸಿಂಗಲ್ ಕಡಗಳನ್ನ ನಾವು ಈ ಥರ ಮಾಡಿಸ್ಕೊಬೋದು. ಕೈಗೂ ಕೂಡ ಹಾಕ್ಕೊಂಡ್ರೆ ಒಂದೇ ಸಿಂಗಲ್ ಆಗೋದು ಇದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಹಿಂದೆ ತೋರಿಸಿರುವಂಥ ಡಿಸೈನ್ಗೂ ಇದಕ್ಕೂ ಕೂಡ ತುಂಬಾ ಕಂಪ್ಯಾರಿಸನ್ ಏನಿದೆ ಅಂತ ಹೇಳ್ಬಿಟ್ಟು ಅದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಮತ್ತು ಸಿಂಪಲ್ ಮತ್ತು ಎಲಿಗೆಂಟ್ ಲುಕ್ ಕೊಡುತ್ತೆ. ನೋಡಿ ನೋಡೋದಕ್ಕೂ ಕೂಡ ಸಿಂಪಲ್ ಆಗಿದೆ ಮತ್ತು ತುಂಬ ಲುಕ್ಕಾಗೂ ಕೂಡ ಕಾಣಿಸುತ್ತೆ. ಸಿಂಪಲ್ಲಾಗಿ ವೇರ್ ಮಾಡ್ಬೋದು ಆರಾಮಾಗಿ, ಏನು ತೊಂದರೆ ಏನಿಲ್ಲ. ಬಟ್ಟೆ ಸಿಗಾಕೊಳ್ಳುತ್ತೆ, ಅಲ್ಲಿ ಬಟ್ಟೆ ಕಿಟ್ಕೊಂಬರುತ್ತೆ, ಅದು ಇದು ಏನು ಕಂಪ್ಲೇಂಟ್ ಇಲ್ಲ ಅನ್ನೋ ರೀತಿಯಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸಿಂಗಲ್ಲಾಗಿ ನಮ್ಮ ಕೈಗೆ ಡೈಲಿ ವೇರ್ ಕೂಡ ಮಾಡ್ಬೋದು ಈ ಕಡನ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಲ್ಲಿರೋ ವರ್ಕನ್ನಾದ್ರೂ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. 15 ಗ್ರಾಮ್ಸ್ ಒಳಗಡೆ ಎಲ್ಲ ಈ ಸಿಂಗಲ್ ಒಂದು ಕಡ ಸಿಗುತ್ತೆ ನಮಗೆ. ನೋಡಿ ಸಿಂಗಲ್ ಆವಾಗಲೇ ನಾನು ಫಸ್ಟೇ ತೋರಿಸ್ದಂಗೆ 10 ಗ್ರಾಮ್ಸಿಗೂ ಒಂದು ಕಡನ ತೋರಿಸ್ದೆ. ಇದೇನಿಲ್ಲ ಅಂದರೆ ಸ್ವಲ್ಪ ಸ್ಟೋನ್ ವರ್ಕ್ ಇದೆ ಅಂತ ಅಂದ್ರೂ ಕೂಡ 15 ಗ್ರಾಮ್ಸ್ ಒಳಗಡೆ ಈ ಕಡ ನಮಗೆ ಸಿಗುತ್ತೆ. ಈಸಿಯಾಗಿ ಮಾಡಿಸ್ಕೊಬೋದು ಸಿಂಗಲ್ ಕಡನ. ಇವಾಗ ಏನಂತ ಅಂದರೆ ಎಲ್ಲ ಆ್ಯಂಟಿಕ್ ಆಗಿಬಿಟ್ಟಿದೆ. ಏನಂತಂದರೆ ಬೆಳಗಡೆಯಿಂದ ಹಿಡಿದು ಒಂದು ಚಿಕ್ಕ ಚೈನಿಂದನೂ ಕೂಡ ಆ್ಯಂಟಿಕ್ ಜ್ಯುವೆಲರಿಗಳು ಬಂದುಬಿಟ್ಟಿದ್ದಾವೆ. ನೋಡಿ ಹಿಂದೆ ಎಲ್ಲ ಫುಲ್ಲು ಗೋಲ್ಡಲ್ಲಿರುವಂತಹ ಜ್ಯುವೆಲರ್ಸ್ನೇ ಮಾಡ್ಕೊತಾ ಇದ್ರು. ಯಾಕೆ ಅಂತ ಅಂದರೆ ಇವನ್ನ ನಾವು ರಿಟರ್ನ್ ಕೊಡಬೇಕಂತ ಅಂದರೆ ಅದರಲ್ಲಿ ಎಷ್ಟು ಕಳೆದು ನಮಗೆ ಗೋಲ್ಡನ್ನು ತೊಗೊತಾರೆ. ಬರೀ ಗೋಲ್ಡ್ ಏನಿದೆ ಅದನ್ನು ಅಷ್ಟು ತೊಗೊತಾರೆ. ಹಾಗೆ ಹಿಂದೆ ಯೋಚನೆ ಮಾಡ್ತಾಯಿದ್ರು ಬರೀ ಗೋಲ್ಡಲ್ಲೇ ತೊಗೊಂಡ್ರೆ ನಮಗೆ ಉತ್ತಮ ಅಂತ ಹೇಳಿಬಿಟ್ಟು. ಬಟ್ ಆ್ಯಂಟಿಕ್ ಜ್ಯುವೆಲರಿಗಳು ತುಂಬಾ ಕಲರ್ಫುಲ್ ಆಗಿರುತ್ತೆ. ಕಲರ್ ಸ್ಟೋನ್ ವರ್ಕ್ ಮಾಡಿಸ್ಕೊಬೋದು. ನಮಗೆ ಯಾವ ರೀತಿ ಡಿಸೈನ್ ಬೇಕು ಆ ಥರ ಡಿಸೈನ್ ಮಾಡಿ ಆ ಥರ ಸ್ಟೋನ್ ವರ್ಕ್ಗಳನ್ನ ಮಾಡಿಸ್ಕೊಬೋದು ಅನ್ನೋದೊಂದು ನಮಗೆ ಖುಷಿ ಆಗುತ್ತೆ. ಆ ಕಲರ್ ವರ್ಕ್ ಇರುವಂತಹ ಬ್ಯಾಂಗಲ್ಸ್ಗಳನ್ನ ಹಾಕೋದೇ ನಮಗೆ ಖುಷಿ. ಬಟ್ ಏನಂತ ಅಂದರೆ ಹಿಂದೆ ಎಲ್ಲ ಫುಲ್ ಗೋಲ್ಡಲ್ಲಿ. ನೋಡಿ ನಾನು ಇವಾಗ ತೋರಿಸ್ತಾ ಇರೋ ಕಡ ಬಂದು ಫುಲ್ ಗೋಲ್ಡಲ್ಲೇ ಇದೆ. 12 ಗ್ರಾಮ್ಸ್ ಒಂದು 15 ಗ್ರಾಮ್ಸ್ ಒಳಗಡೆ ಈ ಕಡ ನಮಗೆ ಸಿಗುತ್ತೆ. ಒಂದು ಸಿಂಗಲ್ ಕಡ ನೋಡಿ ಆರಾಮಾಗಿ ಡೈಲಿ ವೇರ್ ಕೂಡ ಮಾಡ್ಬೋದು. ಇವಾಗ ಆಫೀಸ್ ವರ್ಕಿಗೆ ಹೋಗುವಂಥವ್ರು ಬ್ಯಾಂಗಲ್ಸ್ನ ಅಂದರೆ ಬಳೆಗಳನ್ನ ಹಾಕೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಈ ಥರ ಒಂದು ಕಡ ಮಾಡಿಸ್ಕೊಂಡ್ರೆ ಆರಾಮಾಗಿ ಡೈಲಿ ವೇರ್ ಮಾಡ್ಬೋದು. ನೋಡಿ ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಕಡಗಳು ಅಥವಾ ಜೋಡಿ ಕಡಗಳನ್ನ ತೋರಿಸಿದ್ದೀನಿ. ತುಂಬಾ ಯೂನಿಕ್ ಆಗಿರೋಂಥ ಕಡಗಳನ್ನ ಡಿಸೈನ್ಗಳನ್ನ ನಿಮಗೆ ತೋರಿಸಿದ್ದೀನಿ. ಇವತ್ತಿನ ಈ ಜ್ಯುವೆಲರಿ ಕಲೆಕ್ಷನ್ಸ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ತುಂಬ ಲೆಂತಿ ಆಯಿತು ಅಂತ ಹೇಳ್ಬಿಟ್ಟು ಏನು ಬೈಕೊಂಬೇಡಿ. ಯಾಕೆಂದರೆ ನಾನು ಸಿಂಗಲ್ ಬ್ಯಾಂಗಲ್ಸ್ ಕಡಗಳನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿರೋದ್ರಿಂದ ಸ್ವಲ್ಪ ಲೆಂತಿ ಆಗಿದೆ, ಏನು ಅಂದ್ಕೊಬೇಡಿ. ಇದರಲ್ಲಿ ಯಾವ ಡಿಸೈನ್ ನಿಮ್ಗೆ ಇಷ್ಟ ಆಯಿತೋ ಆ ಡಿಸೈನ್ನ ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ವಾಟ್ಸಪ್ ಮಾಡಿ ಅವ್ರು ನಿಮಗೆ ಈ ಕಡಗಳು ಏನು ವೇಟ್ ಬರುತ್ತೆ, ಎಷ್ಟು ದುಡ್ಡಾಗುತ್ತೆ ಅಂತ ಹೇಳಿ ಮಾಡಿಕೊಡ್ತಾರೆ.